ಕಳೆದ ವಾರಗಳಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಜೀವ ಬಾಧ್ಯರ ಪುಸ್ತಕದಲ್ಲಿ ನಮ್ಮ ಹೆಸರು ಬರೆಯಲ್ಪಡಬೇಕು. ಪ್ರತಿಯೊಬ್ಬರು ನಾವು ಆ ಜೀವ ಬಾಧ್ಯರ ಪುಸ್ತಕದಿಂದ ಯಾರೂ ಕೂಡ ತಪ್ಪಿಸಲ್ಪಡಬಾರ್ದು. ಒಂದು ದಿನ ನಮಗೆ ಮರಣ ನಿಶ್ಚಯವಾಗಿದೆ. ಹುಟ್ಟಿರುವುದೆಷ್ಟು ಸತ್ಯವೋ, ಜೀವಿಸ್ತಿರೋದೆಷ್ಟು ಸತ್ಯವೋ, ಇವತ್ತು ನೀನು ಈ ಚರ್ಚಲ್ಲಿ ಕೂತ್ಕೊಂಡಿರೋದೆಷ್ಟು ಸತ್ಯವೋ ಅಷ್ಟೇ ಸತ್ಯ, ಒಂದು ದಿನ ನಮಗೆ ಮರಣ ಬರುವಂಥದ್ದಾಗಿದೆ. ಒಂದು ದಿನ ನಾವೆಲ್ಲರೂ ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿದೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 23ನೇ ವಾಕ್ಯ ಹೇಳ್ತಿದೆ, ಜಕರಿಯನು ತನ್ನ ಯಾಜಕದ ಉದ್ಯೋಗವನ್ನು ಮುಗಿಸಿದ ಮೇಲೆ ತನ್ನ ಮನೆಗೆ ಹೋದನು ಎಂಬುದಾಗಿದೆ ವಾಕ್ಯ ಹೇಳ್ತಿದೆ. ಅವನು ಯಾಜಕ ಉದ್ಯೋಗವನ್ನು ಆತನು ಮಾಡಿ ದೇವಾಲಯದಲ್ಲಿ ದೇವರ ಪರಿಚರ್ಯವನ್ನು ಮುಗಿಸಿದ ಮೇಲೆ ತನ್ನ ಮನೆಗೆ ಹೋದನು. ಹೇಳ್ರಿ ಒಂದ್ಸರಿ, ತನ್ನ ಮನೆಗೆ ಹೋದನು. ಅವನು ತನ್ನ ಮನೆಗೆ ಹೋದ ಹಾಗೆ ನಮ್ಮದು ಕೂಡ ಈ ಯಾಜಕದ ಕೆಲಸ ಮುಗಿದ ಮೇಲೆ ನಾವು ಕೂಡ ನಮ್ಮ ಮನೆಗೆ ನಾವು ಹೋಗಬೇಕಾಗಿದೆ. ಎಲ್ಲರ ಆ ಮನೆಗೆ ಹೋಗಬೇಕಾಗಿದೆ. ಯಾರ ಮನೆ ಎಲ್ಲಿದೆ ತೋರಿಸ್ರಿ, ಎಲ್ಲಿದೆ ಮನೆ? ಅಲ್ಲಿಂದ ಬಂದಿದ್ದೇವೆ, ಇಲ್ಲಿ ಜೀವಿಸ್ತದೆ, ಮತ್ತೆ ತಿರುಗಿ ನಾವು ಅಲ್ಲಿಗೆ ಹೋಗ್ತೇವೆ. ಒಂದು ದಿನ ಸಮಯ ಬರ್ತದೆ, ದೇವರೊಂದು ಕರಿವಿಕೆಯನ್ನು ಕೊಡ್ತಾನೆ, ದೇವರೊಂದು ಕೂಗ್ತಾ ಇದ್ದಾನೆ, ಮಗನೇ ಮಗಳೇ ಬಲ ನಂಬಿಗಸ್ತನಾದ ಆಳೆ ದಣಿಯ ಸೌಭಾಗ್ಯದಲ್ಲಿ ನೀವು ಸೇರ್ರಿ ಎಂಬುದಾಗಿ ದೇವರು ಕೊಡುವ ಆ ಕೃಪೆಯುಳ್ಳ ಸ್ವರಕ್ಕೆ ನಾವೆಲ್ಲರೂ ಸಿದ್ಧರಾಗಿ ದೇವರ ಸನ್ನಿಧಾನದಲ್ಲಿ ಹೋಗಬೇಕಾಗಿದೆ. ನಾವು ಸಿದ್ಧರಾಗಲಿಕ್ಕೋಸ್ಕರ ದೇವರು ನಮ್ಮನ್ನು ಸ್ಥಳವನ್ನು ಗುರುತಿಸಿ ಕೊಟ್ಟಿದ್ದಾನೆ. ಆ ಸ್ಥಳವೇ ನಾವು ಆರಾಧಿಸುವ ದೇವರ ಮಂದಿರವಾಗಿದೆ. 84ನೇ ಕೀರ್ತನೆ ಇವತ್ತು ನಾವು ಓದಿದ್ವಿ. ಅದರ 1ನೇ ವಾಕ್ಯ ಹೇಳ್ತದೆ, ಸೇನಾಧೀಶ್ವರನಾದ ಯೆಹೋವನೇ ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ನಿವಾಸ ನಿಜವಾಗಿಯೂ ತುಂಬ ರಮ್ಯವಾಗಿದೆ. ಕರೆಕ್ಟ್. ದೇವರ ಸಿಂಹಾಸನ ಇದೆ, 4 ಜೀವಿಗಳಿದ್ದಾರೆ, ಕೆರಾಫಿಯರು ಸೆರಾಫಿಯರು ದೇವದೂತರಿದ್ದಾರೆ, ಅಲ್ಲಿ ಕೋಟ್ಯಾನುಕೋಟಿ ದೇವದೂತರುಗಳಿದ್ದಾರೆ, ಆರಾಧನೆ ಇದೆ, ಎಲ್ಲ ಪರಲೋಕ ಅಷ್ಟು ಬ್ಯೂಟಿಫುಲ್ ಆಗಿದೆ. ಆದ್ರೂ ಕೂಡ ನಾನು ಮಾತು ಹೇಳ್ತೀನಿ, ಸ್ಟಿಲ್ ಗಾಡ್ ಈಸ್ ಅನ್ಸ್ಯಾಟಿಸ್ಫೈಡ್. ದೇವರು ಇವತ್ತಿಗೂ ಕೂಡ ಅನ್ಸ್ಯಾಟಿಸ್ಫೈಡ್ ಆಗಿದ್ದಾನೆ. ವೈ? ಯಾಕೆ? ಅಲ್ಲಿ ನಾವಿಲ್ಲ ಇನ್ನು. ಆಮೇನ್, ಆಮೇನ್. ಗಾಡ್ಸ್ ಎಂಡ್ ವಿಷನ್, ಅಂತ್ಯ ದರ್ಶನ ಇನ್ನೂ ಅದು ಫುಲ್ಫಿಲ್ ಆಗಲಿಲ್ಲ ರೀ. ಆ ಅಂತ್ಯ ದರ್ಶನಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಅಂತ್ಯ ದರ್ಶನಕ್ಕೋಸ್ಕರ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಅದಕ್ಕೋಸ್ಕರ ಸಿದ್ಧರಾಗಬೇಕಾಗಿದೆ. ವಾಟ್ ಈಸ್ ದ ಎಂಡ್ ವಿಷನ್? ಅಂತ್ಯ ದರ್ಶನ ಅಂದರೆ ಏನು? ಪ್ರಕಟಣೆ ಗ್ರಂಥ 7ನೇ 9ನೇ ವಾಕ್ಯ ಹೇಳ್ತದೆ, ಯಾರಿಂದಲೂ ಎಣಿಸಲಾಗದಿರುವಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿ ಆದಾತನ ಮುಂದೆ ನಿಂತಿರುವುದನ್ನು ಕಂಡೆನು. ಅವರು ಸಕಲ ವಿಧವಾದ ಜನಾಂಗ, ಕುಲ, ಭಾಷೆ, ಜನಾಂಗಗಳು, ಸಕಲ ಭಾಷೆಗಳನ್ನು ಆಡುವವರಾಗಿದ್ದರು. ಅವರು ನಿಲುವಂಗಿಯನ್ನು ತಟ್ಟುಕೊಂಡು ಕೈಗಳಲ್ಲಿ ಖರ್ಜೂರದ ಗರಗಳನ್ನು ಹಿಡ್ಕೊಂಡು ನಮಗೆ ಸ್ತೋತ್ರ ಉಂಟಾದ, ನಮಗೆ ರಕ್ಷಣೆ ಉಂಟಾದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದಾಟ್ ಈಸ್ ದ ಎಂಡ್ ವಿಷನ್. ಅದು ಅಂತ್ಯ ದರ್ಶನವಾಗಿದೆ. ಅಲ್ಲಿ ಸಕಲ ವಿಧ, ಕುಲ, ಭಾಷೆ, ಜನ ಎಲ್ಲರೂ ಅಲ್ಲಿದ್ದಾರೆ. ಅವರೆಲ್ಲರನ್ನು ಆ ನಿವಾಸದಲ್ಲಿ ಸೇರಬೇಕಾದ್ರೆ ಮೊದಲು ದೇವರು ಈ ನಿವಾಸದಲ್ಲಿ ದೇವರು ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಆ ನಿವಾಸಕ್ಕೆ ಹೋಗಬೇಕಾದ್ರೆ ದೇವರು ಈ ನಿವಾಸವನ್ನು ದೇವರು ನಮ್ಮನ್ನು ಕರೆಯುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈ ನಿವಾಸದಲ್ಲಿ ದೇವರು ನಮ್ಮನ್ನು ಕರೆದಿದ್ದಾನೆ. ಈ ನಿವಾಸದಲ್ಲಿ ನಮಗೊಂದು ಸ್ಥಾನ ಕೊಟ್ಟಿದ್ದಾನೆ. ಈ ನಿವಾಸದಲ್ಲಿ ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ. ಇಲ್ಲಿ ವಾಕ್ಯ ಇದೆ, ಪವಿತ್ರಾತ್ಮನಿದ್ದಾನೆ, ಕರ್ತನ ಮೇಜು ಇದೆ, ಇಲ್ಲಿ ಖಂಡಿಸುವಿಕೆ ಇದೆ, ಇಲ್ಲಿ ಎಚ್ಚರಿಸುವಿಕೆ ಇದೆ. ಆಮೆನ್, ಆಮೆನ್. ನಾವೆಲ್ಲರೂ ಕೂಡ ದೇವರಿಗೆ ಶುದ್ಧವಾದ ಕನ್ಯೆಯೋಪಾದಿಯಲ್ಲಿ ಮೊದಲಿಂಗಿತಿಯಾಗಿ ನಾವು ಸಿದ್ಧರಾಗ್ತಾ ಇದ್ದೇವೆ. ನಾವು ಆತನ ಬರೋಣಕ್ಕೆ ದೇವರ ಸಭೆಯು ಸಿದ್ಧವಾಗ್ತಾ ಇದೆ. ಈ ಸಭೆಯನ್ನು ಪೋಷಿಸುವುದಕ್ಕೋಸ್ಕರ, ಈ ಸಭೆಯನ್ನು ಸ್ವಲ್ಪ ಕಾಲ, ಕೆಲವು ಕಾಲ ನಡೆಸುವುದಕ್ಕೋಸ್ಕರ ಸಭಾಪಾಲಕನಾಗಿ ದೇವರು ನನ್ನಲ್ಲಿ ಇಟ್ಟಿದ್ದಾನೆ. ವಾಕ್ಯದ ಅಭಿಷೇಕವನ್ನು ಕೊಟ್ಟಿದ್ದಾನೆ, ಆರಾಧನೆ ಅಭಿಷೇಕವನ್ನು ಕೊಟ್ಟಿದ್ದಾನೆ. ನಿಮ್ಮನ್ನೆಲ್ಲರನ್ನು ದೇವರ ರಾಜ್ಯಕ್ಕೆ ನಿಲ್ಲಿಸಬೇಕೆಂಬುದ ಜವಾಬ್ದಾರಿ ಇವತ್ತು ನನ್ನ ಮೇಲೆ ಇದೆ. ನಿಮ್ಮ ಪ್ರತಿಯೊಬ್ಬೊಬ್ಬರ ವಿಷಯದಲ್ಲಿ ನಾನು ದೇವರ ಸನ್ನಿಧಾನದಲ್ಲಿ ಲೆಕ್ಕ ಕೊಡುವವನಾಗಿದ್ದೇನೆ. ಆಮೆನ್. ದೇವರ ಮತ್ತು ದೇವರ ವಾಕ್ಯದ ಮತ್ತು ಪವಿತ್ರಾತ್ಮನ ಮತ್ತು ಕರ್ತನಾದ ಯೇಸು ಸ್ವಾಮಿ ರಕ್ತದಿಂದ ಮತ್ತು ಈ ಸಭೆಯಿಂದ ಒಬ್ಬನಾದರೂ ತಪ್ಪಿಸಿಕೊಳ್ಬಾರ್ದು, ಒಬ್ಬನಾದರೂ ನಾಶವಾಗಬಾರ್ದು. ಎಲ್ಲರೂ ಹೇಳ್ರಿ, ಕೈ ತೋರಿಸ್ರಿ, ಒಬ್ಬನಾದರೂ ನಾಶವಾಗಬಾರ್ದು. ಹೇಳ್ರಿ, ಒಬ್ಬನಾದರೂ ನಾಶವಾಗಬಾರ್ದು. ಆ ಒಬ್ಬನು ನಾನು ಏನಾಗಬಾರ್ದು? ನಾಶ. ಎಲ್ಲರೂ ಕೂಡ ನಾವು ಎಲ್ಲಿ ಸೇರಬೇಕಾಗಿದೆ? ದೇವರ ನಿತ್ಯ ಜೀವದಲ್ಲಿ ನಾವು ಸೇರಬೇಕಾಗಿದೆ. ಹಾಗಾದರೆ ಆ ನಿತ್ಯ ಜೀವದಲ್ಲಿ ಸೇರೋದಕ್ಕಿಂತ ಮೊದಲು ದೇವರ ಸಭೆಯ ಯೋಗ್ಯತೆ ನಮಗೆ ಗೊತ್ತಾಗಬೇಕಾಗಿದೆ. ನಾವು ಇಲ್ಲಿಂದನೇ ಸಿದ್ಧರಾಗಿ ನಮ್ಮ ಪರದೇಶಕ್ಕೆ, ನಮ್ಮ ಸ್ವಂತ ದೇಶಕ್ಕೆ, ದೇವರು ಕರೆಯಲ್ಪಟ್ಟ ಆ ನಿತ್ಯ ಜೀವದ ರಾಜ್ಯಕ್ಕೆ ಸೇರೋದಕ್ಕೋಸ್ಕರವೇ ದೇವರು ನಮಗನ್ನು ಮಂದಿರವನ್ನು ಕೊಟ್ಟಿದ್ದಾನೆ. ಹಲೋ, ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ. ಎಷ್ಟು ಜನರಿಗೆ ಮಂದಿರದ ಮೇಲೆ ಇರುವಂಥ ಅಭಿಮಾನ ನಿಮಗಿದೆ? ಎಷ್ಟು ಜನರಿಗೆ ಮಂದಿರದ ಮೇಲೆ ಇರುವಂಥ ವೈರಾಗ್ಯ ನಿಮಗಿದೆ? ಎಷ್ಟು ಜನರಿಗೆ ಅನಿಸಿದೆ, ಹೌದು ನಾನು ಮಂದಿರದಲ್ಲಿ ನಾನು ಪರಿಚಯ ನಾನು ಮಾಡಬೇಕು? ಎಷ್ಟು ಜನರಿಗೆ ಅನಿಸಿದೆ ಮಂದಿರದ ಸೇವೆ ನಾನು ಮಾಡಬೇಕು? ಮಂದಿರದಲ್ಲಿ ಉಪಯೋಗಿಸಲ್ಪಡುವಂಥ, ಬೋಧಿಸಲ್ಪಡುವಂಥ, ಮಂದಿರದಲ್ಲಿ ನಮಗೆ
ಹೇಳುವಂಥ ಪ್ರತಿ ಸಂಗತಿಗಳನ್ನು ನಾವು ಎಷ್ಟರಾಗಿ ನಾವು ಮಾಡಬೇಕೆಂಬುದಾಗಿ ಎಷ್ಟು ಜನರಿಗಿದೆ. ನಾವು ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು, ಹಣ ಮಾಡಬೇಕು, ಮಕ್ಕಳು ಮದುವೆ ಮಾಡಬೇಕು, ಅವ್ರಿಗೆ ಮೊಮ್ಮಕ್ಕಳು ನೋಡಬೇಕು, ಎಲ್ಲ ಪ್ರಾಪಂಚಿಕವಾದಂಥ ಎಲ್ಲ ಆಸೆ ಜೊತೆಗೆ ದುರಾಸೆ ನಾವು ಬೆಳೆಸ್ಕೊಂಡಿದ್ದೀವಿ. ಮಂದಿರದ ವಿಷಯದಲ್ಲಿ ದೇವ್ರು ನಮಗೊಂದು ಸ್ಥಾನ ಕೊಟ್ಟಿದ್ದಾನೆ ರೀ. ನಾನೊಂದು ಮಾತು ಹೇಳ ನಿಮಗೆ, ನಾವು ಈ ಮಂದಿರದಲ್ಲಿ ಈ ಚೇರ್ ಮೇಲೆ ನೀವು ಕೂತ್ಕೊಂಡಿದ್ದೀರಂದರೆ ದೇವರು ನಂಬಿಗಸ್ತನಾಗಿದ್ದಾನೆ. ನಮ್ಮನ್ನು ಇಲ್ಲಿ ಕೂರಿಸೋದಕ್ಕೋಸ್ಕರ ದೇವರು ನಂಬಿಗಸ್ತನಾಗಿದ್ದಾನೆ. ಆ ಕೃಪೆಯನ್ನು ಕೊಟ್ಟು ನೀನು ಪರಲೋಕ ರಾಜ್ಯಕ್ಕೆ ಅವಶ್ಯವಾಗಿದೆಯಾ, ನಿನ್ನ ಹೆಸರು ಜೀವ ಬಾಧ್ಯರ ಪುಸ್ತಕದಲ್ಲಿ ಬರೆದಿದ್ದೇನೆ, ನೀನು ನನಗೆ ಅವಶ್ಯಕ ಎಂಬುದಾಗಿ ದೇವರು ನಿನ್ನ ವಿಷಯದಲ್ಲಿ ಸ್ವಾರ್ಥಿಯಾಗಿದ್ದಾನೆ. ಆಮೇನ್. ನಮ್ಮ ವಿಷಯದಲ್ಲಿ ದೇವರು ಹೊಟ್ಟೆ ಕಿಚ್ಚು ಪಡುವನಾಗಿದ್ದಾನೆ. ಆಮೇನ್. ಎಸ್, ನನಗೆ ಬೇಕೇ ಬೇಕೆಂಬುವ ಈಗೋನೆಸ್ ಇದೆ ನಮ್ಮ ವಿಷಯದಲ್ಲಿ ದೇವರಿಗೆ. ನಾವು ತಪ್ಪಿಸ್ಕೊಂಡು ಹೋಗಬಾರ್ದು ಎಂಬುದಾಗಿ ದೇವರ ಒಂದು ಈಗೋನೆಸ್ ನಮಗೆ ಕಾಯ್ತಾ ಇದೆ. ಹಾಲೆಲೂಯ. ಇವತ್ತು ಸ್ವಲ್ಪ ಹೊತ್ತು ನಾವು ದ ಚರ್ಚ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ದ ಚರ್ಚ್ ಆಫ್ ಗಾಡ್. ಟುಡೇಸ್ ಟಾಪಿಕ್ ಈಸ್ ದ ಡಿವೈನ್ ಚರ್ಚ್ ಆಫ್ ಗಾಡ್ ಆರ್ ಇಸ್ ಎ ಚರ್ಚ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಸಭೆ ಕುರಿತಾಗಿ ನಾವು ಅದನ್ನು ಧ್ಯಾನ ಮಾಡೋಣ. ಸೊ ಮೊದಲನೇ, ವಾಟ್ ಈಸ್ ಚರ್ಚ್? ಸಭೆ ಅಂದರೆ ಏನು? ಇನ್ ಮೈಂಡ್ ಸೆಟ್, ನಮ್ಮ ಮನಸ್ಸಿನಲ್ಲಿ ನಾವು ಏನಂತ ಅಂದ್ಕೊಳ್ತೀವಿ? ಚರ್ಚ್ ಈಸ್ ಎ ಬಿಲ್ಡಿಂಗ್. ಇಟ್ ಈಸ್ ಎ ಬಿಲ್ಡಿಂಗ್. ಸಭೆ ಅಂದಿದ ತಕ್ಷಣ ನಾವು ಬಿಲ್ಡಿಂಗ್ ಅಂತಂದೇಳಿ ನಾವು ನೆನೆಸ್ತೀವ? ಅಥವಾ ಸಭೆ ಅಂದಿದ ತಕ್ಷಣ ಗ್ಯಾದರಿಂಗ್ ಆಫ್ ಪೀಪಲ್ಸ್ ಅಂದರೆ ಎಲ್ಲ ಜನರು ಸೇರಿ ಬರುವಂಥ ಸ್ಥಳ? ವಾಟ್ ಈಸ್ ಚರ್ಚ್? ನಮ್ಮ ಮನಸ್ಸಿನಲ್ಲಿ ಚರ್ಚ್ ಅಂದರೆ ಏನು ಬರ್ತದೆ? ಈ ಥರ ಬಿಲ್ಡಿಂಗಾ? ದೊಡ್ಡ ಕಟ್ಟಡ ಇರ್ಬೇಕು, ಹಿಂಗೆ ಇಂಥ ಚರ್ಚ್ ಇದ್ರೆ ಮಾತ್ರ ನಾನು ಒಳಗಡೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಂಗಿಲ್ಲ. ಚರ್ಚಲ್ಲಿ ಎಲ್ಲ ಈ ಥರ ಇರಬೇಕು, ಎಲ್ಲ ಇನ್ಸ್ಟ್ರೂಮೆಂಟು ಇವರು ಎಲ್ಲ ವರ್ಷಿಪ್ಪು ಟೀಮ್ ಗೇಮ್ ಎಲ್ಲ ಒಳ್ಳೆ ಚೇರ್ ಹೆಂಗೆ ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲರೂ. ಚರ್ಚ್ ಅಂತ ಹೇಳಬೇಕಾದ್ರೆ, ಇನ್ ರಿಯಾಲಿಟಿಯಲ್ಲಿ ನಾವು ಬರಬೇಕಾದ್ರೆ, ಚರ್ಚ್ ಈಸ್ ದ ಬಾಡಿ ಆಫ್ ಕ್ರೈಸ್ಟ್. ಬಾಡಿ ಆಫ್ ಕ್ರೈಸ್ಟ್. ಬಾಯಿ ಇರೋರು ಮಾತ್ರ ಹೇಳ್ರಿ ಚರ್ಚ್. ದ ಚರ್ಚ್ ಈಸ್ ದ ಬಾಡಿ ಆಫ್ ಕ್ರೈಸ್ಟ್. ಸಭೆಯು ಕ್ರಿಸ್ತನ ದೇಹವಾಗಿದೆ. ಹೇಳ್ರಿ ಆಮೆನ್. ಹೇಳ್ರಿ, ಸಭೆ ಅನ್ನೋದು ಏನಾಗಿದೆ? ಇಸ್ ನಾಟ್ ಎ ಹ್ಯೂಜ್ ಬಿಲ್ಡಿಂಗ್, ಇಸ್ ನಾಟ್ ಎ ಬಿಗ್ ಕಾಂಗ್ರಿಗೇಷನ್ ಆರ್ ಮಾಸ್ ಕಾಂಗ್ರಿಗೇಷನ್. ಇಸ್ ಎ ಬಾಡಿ ಆಫ್ ಕ್ರೈಸ್ಟ್. ಅದು ಕ್ರಿಸ್ತನ ಏನಾಗಿದೆ? ಕ್ರಿಸ್ತನ ದೇಹವಾಗಿದೆ. ಕ್ರಿಸ್ತನ ದೇಹದಲ್ಲಿ ಪ್ರತಿಯೊಬ್ಬರು ಕರೆಕ್ಟಾಗಿ ಜೋಡಿಸಲ್ಪಡಬೇಕು, ನೀಟಾಗಿ ಕ್ರಮವಾಗಿ ಜೋಡಿಸಲ್ಪಡಬೇಕು. ಅವಾಗ ಏನಾಗ್ತಿದೆ? ಅದು ಕ್ರಿಸ್ತನ ಏನಾಗಿದೆ? ಕ್ರಿಸ್ತನ ದೇಹವಾಗ್ತಿದೆ. ಸಭೆಯು ಕ್ರಿಸ್ತನ ದೇಹವಾಗಿರೋದಾಗಿದ್ರೆ ಹಚ್ಚ ಹಸುರಾಗಿ ಕಾಣ್ತದೆ ರೀ. ಅದು ದೇವರ ದೈವಿಕತೆಯನ್ನು ಅದು ಸೂಚಿಸುವಂಥದ್ದಾಗಿರ್ತದೆ. ನಾವೆಲ್ಲರೂ ಕ್ರಿಸ್ತನ ದೇಹಕ್ಕೆ ಅಂಗಾಂಗಗಳಾಗಿ ನಾವು ಜೋಡಿಸಲ್ಪಟ್ಟಿದ್ದೇವೆ. ನಾವು ಚೆನ್ನಾಗಿ ತಿಳ್ಕೊಬೇಕು, ಸಭೆ ಅಂದಿದ ತಕ್ಷಣ ಯಾರ್ದೋ ವ್ಯಕ್ತಿಯ ಸಭೆ ಅಲ್ಲ, ಯಾವುದೋ ಒಂದು ಆರ್ಗನೈಜೇಷನ್ ಸಭೆ ಅಲ್ಲ ರೀ. ಚರ್ಚ್ ಈಸ್ ನಾಟ್ ಎ ಆರ್ಗನೈಜೇಷನ್. ಚರ್ಚ್ ಈಸ್ ನಾಟ್ ಎ ಟ್ರಸ್ಟ್. ಚರ್ಚ್ ಈಸ್ ನಾಟ್ ಎ ಮಾಸ್ ಕಾಂಗ್ರಿಗೇಷನ್. ಆರ್ ಚರ್ಚ್ ಈಸ್ ನಾಟ್ ಎ, ಏನು ಹೇಳ್ತಾರೆ ಅದಕ್ಕೆ? ಇಟ್ಸ್ ನಾಟ್ ಎ ಶೋ ಅಪ್. ಅದು ಯಾವುದೋ ನಾವು ಶೋ ಮಾಡೋವಂಥದ್ದಲ್ಲ ಸಭೆ ಅಂದರೆ. ಸಭೆ ಅಂತಂದು ಹೇಳಬೇಕಾದ್ರೆ ನಮ್ಮ ತಲಾಂತಗಳನ್ನು ತೋರಿಸುವಂಥದ್ದಲ್ಲ, ಟ್ಯಾಲೆಂಟ್ ತೋರಿಸುವಂಥ ಸ್ಥಳ ಇದಲ್ಲ ರೀ. ಆರ್ ಇಟ್ಸ್ ನಾಟ್ ಎ ಡ್ರಾಮಾ ಕಂಪ್ನಿ. ಇದ್ಯಾವುದು ನಾವು ನಾಟಕ ಮಾಡುವಂಥ ಸ್ಥಳ ಅಲ್ಲ. ಚರ್ಚ್ ಈಸ್ ನಾಟ್ ಎ ಸಿನಿಮಾ ಹಾಲ್. ಚರ್ಚ್ ಈಸ್ ನಾಟ್ ಎ ಎಂಟರ್ಟೈನ್ಮೆಂಟ್ ಪ್ಲೇಸ್. ಹಲೋ, ಇಟ್ಸ್ ನಾಟ್ ಎ ಎಂಟರ್ಟೈನ್ಮೆಂಟ್ ಪ್ಲೇಸ್. ಚರ್ಚ್ ಈಸ್ ನಾಟ್ ಎ ಪೊಸಿಷನ್. ಯಾವುದು ನಮಗೆ ಪೊಸಿಷನ್ ಅಲ್ಲ ನಮಗೆ. ಚರ್ಚ್ ಈಸ್ ದ ಬಾಡಿ ಆಫ್ ಕ್ರೈಸ್ಟ್. ಆಮೆನ್. ಸಭೆ ಅಂತ ಹೇಳಬೇಕಾದ್ರೆ ಅದು ಕ್ರಿಸ್ತನ ದೇಹವಾಗಿದೆ. ಆ ದೇಹವು ರಕ್ತದಿಂದಲೂ ಜಲಸ್ನಾನದಿಂದಲೂ ವಾಕ್ಯದಿಂದಲೂ ಶುದ್ಧವಾಗಿ ದೇವರಿಗೆ ಶುದ್ಧವಾದ ಕನ್ಯೆಯ ಉಪಾಧಿಯಲ್ಲಿದೆ. ಆಮೆನ್. ಸಭೆಯಲ್ಲಿ ಎಲ್ಲರೂ ಕೂಡ ಒಂದೇ. ಇಲ್ಲಿ ಎವ್ರಿ ಒನ್ ಈಸ್, ಇಲ್ಲಿ ಯಾರು ದೊಡ್ಡವರಿದ್ದಾರೆ ಇದರೊಳಗೆ? ಹಲೋ, ಈ ಪಿಕ್ಚರ್ ನೋಡ್ರಿ, ಯಾರು ದೊಡ್ಡವರಿದ್ದಾರೆ, ಯಾರು ಸಣ್ಣವರಿದ್ದಾರೆ, ಯಾರು ಶ್ರೀಮಂತರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಹೆಂಗೆ ಕಾಣ್ತೈತೆ ನಿಮಗೆ? ಏನಾದ್ರು ಕಾಣ್ತೈತೆ ನಿಮಗೆ? ಏನಾದರೂ ಕಾಣ್ತೈತಾ? ಏನು ಕಾಣ್ತಿಲ್ಲ. ಅವರೆಲ್ಲ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ. ದಟ್ ಮೀನ್ಸ್ ದೇವರ ಸಭೆಯು ಕ್ರಿಸ್ತನ ಸಮಾನತೆಯನ್ನು ತೋರಿಸ್ತಾ ಇದೆ. ಎಲ್ಲ ಜನಾಂಗಗಳಿಗೆ, ಎಲ್ಲ ಕುಲ, ಎಲ್ಲ ಭಾಷೆ, ಎಲ್ಲ ಪ್ರಜೆಗಳಿಗೆ ಸಮಾನತೆಯನ್ನು ದೇವರು ಹಂಚಿಕೊಟ್ಟಿದ್ದಾರೆ. ಎಲ್ಲರಿಗಿರುವುದು ಒಂದೇ ರಕ್ಷಣೆ, ಒಂದೇ ಕರ್ತನು, ಒಂದೇ ರಕ್ತ, ಒಂದೇ ವಾಕ್ಯ, ಒಂದೇ ಪವಿತ್ರಾತ್ಮ, ಒಂದೇ ಕರ್ತನ ಮೇಜು, ಒಂದೇ ಬೈಬಲ್. ಹೇಳ್ರಿ, ಒಂದೇ ಬೈಬಲ್.
ಹೀಗೆ ದೇವರು ನಮ್ಮನ್ನು ಸನ್ಮಾನಿಸಿದ್ದಾನೆ. ಹೆಚ್ಚಳ ಪಡುವಂಥದ್ದೇನಲ್ಲ. ಆದರೆ ಸಭೆ ಕುರಿತಾಗಿ ನಾವೆಷ್ಟೋ ಇನ್ನೂ ಕೆಲಸ ನಾವು ಮಾಡಬೇಕಾಗಿದೆ. ಲುಕ್ ಅಟ್ ದಿಸ್ ಪಿಕ್ಚರ್. ಈ ಪಿಕ್ಚರ್ ನೋಡ್ರಿ ಇಲ್ಲಿ. ಮಿನಿಸ್ಟ್ರಿ, ಸಭಾ ಸೇವೆ ಎಂಬ ಕರಿಬೇಕಾದ್ರೆ ಚರ್ಚ್ನ ಸಭಾ ಸೇವೆ ಅಂತ ಕೇಳಬೇಕು. ಚರ್ಚ್ ಈಸ್ ನಾಟ್ ಆಲ್ ಅಬೌಟ್ ಪೊಸಿಷನ್. ಇದೆಲ್ಲ ಸ್ಥಾನಮಾನ ಅಲ್ಲ. ಇವತ್ತು ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದರೆ ನಮಗೆ ಸ್ಥಾನಮಾನ ಸಿಗಬೇಕು ಎಲ್ಲರಿಗೂ. ನನಗೆ ಸ್ಥಾನ ಕೊಟ್ಟಿಲ್ಲ, ನಿನಗೆ ಸ್ಥಾನ ಕೊಟ್ಟಿಲ್ಲ. ನೋ, ನಾನು ಮಾತು ಹೇಳಿ ನೋಡ್ರಿ, ಕಿವಿ ಕೊಟ್ಟು ಎಲ್ಲರೂ ಇವತ್ತು ಕೇಳಿಸ್ಕೊಡ್ರಿ. ಇಲ್ಲಿ ನಿಲ್ಲಬೇಕು, ಯಾರು ನಿಲ್ಲಬೇಕು, ಯಾರು ವರ್ಷಿಪ್ ಮಾಡಬೇಕು, ಯಾರು ವಾಕ್ಯ ಹೇಳಬೇಕು, ಇದೆಲ್ಲದು ದೇವರು ತನ್ನ ಚಿತ್ತ, ತನ್ನ ಸಮಯಕ್ಕನುಸಾರವಾಗಿ ದೇವರನ್ನು ನೆರವೇರಿಸೋನಾಗಿದ್ದಾನೆ. ಇದು ಯಾವುದು ಮನುಷ್ಯನ ನಿರ್ಧಾರ ಮಾಡುವಂಥದ್ದಲ್ಲ. ಅಪೊಸ್ತಲರಲ್ಲಿ ಸ್ಟೇಫನನು ಜಸ್ಟ್ ಈಸ್ ಎ ಸ್ಟುವರ್ಟ್, ಅಥವಾ ಒಬ್ಬ ಮನೆ ವಾರ್ತ್ಯವನಾಗಿದ್ದ, ಅಥವಾ ಮನೆ ಕೆಲಸದವನಾಗಿದ್ದ. ಎಲ್ಲರನ್ನು ಪರಾಮರಿಸ್ತಾ ಇದ್ದ ಅವನು. ಸಮಯ ಬಂತು, ಯಾರು ನಿಲ್ಲಿಸಿದ್ರು ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆತನ ಎದ್ದು ಎಂಥ ಸೇವೆಯನ್ನು ಮಾಡಿ ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿ ಆದನು. ಸಮಯ ಬರ್ತದೆ, ಎಲ್ಲರಿಗೂ ಸಮಯ ಇದೆ, ಎಲ್ಲದಕ್ಕೂ ಸಮಯ ಇದೆ. ಹೇಳ್ರಿ, ಎಲ್ಲದಕ್ಕೂ, ಎಲ್ಲರಿಗೂ ಏನಿದೆ, ಜೋರಾಗಿ ಹೇಳ್ರಿ. ಬಟ್ ಆದರೆ ಏನು ಮಾಡಬೇಕಾದ್ರೆ, ಆ ಸಮಯ ಬರಬೇಕಾದ್ರೆ ಚರ್ಚ್ ಈಸ್ ನಾಟ್ ಓಕೆ ಏನಿದೆ ಆಲ್ ಅಬೌಟ್ ಪೊಸಿಷನ್. ಮಿನಿಸ್ಟ್ರಿ ಈಸ್ ಆಲ್ ಅಬೌಟ್ ಸರ್ವೀಸ್. ಅದು ಸೇವೆ ಹಾಕಿದೆ. ನಮಗೆ ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ ಅದು ನಾವು ನಂಬಿಗಸ್ತರಾಗಿ ಮಾಡುವ ಸೇವೆ ಆಗಿದೆ. ಪ್ರತಿಯೊಬ್ಬೊಬ್ರದ್ದು ಒಂದೊಂದು ಕೆಲಸ ಇದೆ ನೋಡ್ರಿ. ಇಲ್ಲಿ ಕೆಲವು ಕಸ ಹೊಡಿತಾ ಇದ್ದಾರೆ, ಕೆಲವು ಕಳೆ ಕೀಳ್ತಾ ಇದ್ದಾರೆ, ಓಕೆ ಇಲ್ಲೇನೋ ಮೇಲತ್ತಿ ಏನೋ ವರ್ಕ್ ಮಾಡ್ತಾ ಇದ್ದಾರೆ. ವಿ ಆರ್ ಆಲ್ ಬಿಲ್ಡರ್ಸ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್. ನಾವೆಲ್ಲರೂ ಕ್ರಿಸ್ತನ ದೇಹವನ್ನು ಕಟ್ಟುವ ಜನರಾಗಿದ್ದೇವೆ. ಆಮೇಲೆ ಹೇಳ್ರಿ, ಹೂ ಯು ಆರ್. ನೀನು ಯಾರು? ಕ್ರಿಸ್ತನ ದೇಹವನ್ನು ಕಟ್ಟುವವನು. ಹೇಳ್ರಿ ಒಂದ್ಸರಿ, ನೀವು ಯಾರಾಗಿದ್ದೀರಿ? ನಾನು ಯಾರಾಗಿದ್ದೇನೆ? ಇದೆಲ್ಲದು ಯಾವುದಕ್ಕೋಸ್ಕರ ಆಗಿದೆ? ಕ್ರಿಸ್ತನ ದೇಹವನ್ನು ಒಂದೇ ಉದ್ದೇಶ. ದಿಸ್ ಇಸ್ ಓನ್ಲಿ ಒನ್ ರೀಸನ್. ಒಂದೇ ಒಂದು ಕಾರಣ, ಕ್ರಿಸ್ತನ ದೇಹ ಅಭಿವೃದ್ಧಿ ಆಗಬೇಕು, ಕ್ರಿಸ್ತನ ದೇಹ ಶುದ್ಧವಾಗಬೇಕು, ಕ್ರಿಸ್ತನ ದೇಹ ಬೆಳೀತಾ ಬೆಳೀತಾ ಹೋಗಬೇಕು. ಆಮೇನ್. ಕ್ರಿಸ್ತನ ದೇಹದಲ್ಲಿ ಎಲ್ಲರೂ ಇಲ್ಲಿ ಸರಿ ಸಮಾನರೇ. ಹಲ್ಲೆಲೂಯಾ. ಈ ಸಭೆಯಲ್ಲಿ ನಾವು ಮಾಡಬೇಕಾದ್ರೆ ನಾವು ಹೇಳ್ತಿದ್ದೆ, ನೋ ದ ಕ್ರೈಸ್ಟ್. ಈ ಸಭೆ ನಿಮಗೆ ಕ್ರಿಸ್ತನನ್ನು ಪರಿಚಯ ಮಾಡಿಸ್ತಾ ಇದೆ. ದೆನ್ ಅಗೇನ್ ಗ್ರೋ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಿಮ್ಮನ್ನು ಬೆಳೆಯುವ ಹಾಗೆ ಮಾಡ್ತಾ ಇದೆ. ದೆನ್ ಅಗೇನ್ ಸರ್ವಿಸ್, ಸರ್ವ್ ದ ಕ್ರೈಸ್ಟ್. ಇಲ್ಲಿ ನಾವು ಕ್ರಿಸ್ತನಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಗೇನ್ ಶೇರ್ ದ ಕ್ರೈಸ್ಟ್. ನಾವು ಕ್ರಿಸ್ತನನ್ನು ಪ್ರಚುರಪಡಿಸ್ತಾ ಇದ್ದೇವೆ. ಇದೆಲ್ಲವನ್ನ ದೇವರು ಎಲ್ಲಿಟ್ಟಿದ್ದಾರೆ? ಕ್ರಿಸ್ತನನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ, ಕ್ರಿಸ್ತನಲ್ಲಿ ಬೆಳೆಯೋದಕ್ಕೋಸ್ಕರ, ಆ ಕ್ರಿಸ್ತನಿಗೆ ಸೇವೆ ಸಲ್ಲಿಸೋದಕ್ಕೋಸ್ಕರ, ಆ ಕ್ರಿಸ್ತನನ್ನು ಪ್ರಚುರಪಡಿಸೋದಕ್ಕೋಸ್ಕರ ಎಲ್ಲವನ್ನ ದೇವರು ಸಭೆಯಲ್ಲಿ ಇಟ್ಟಿದ್ದಾನೆ. ಇದರ ಒಂದೇ ಒಂದು ರೀಸನ್ ಅಂದರೆ ವಿ ಮಸ್ಟ್ ಗ್ರೋತ್ ಓಕೆ ಆಫ್ ದ ಬಾಡಿ ಆಫ್ ಕ್ರೈಸ್ಟ್. ಕ್ರಿಸ್ತನ ದೇಹವನ್ನು ನಾವು ಬೆಳೆಸಬೇಕಾಗಿದೆ. ಕ್ರಿಸ್ತನ ದೇಹವನ್ನು ಬೆಳೆಸುವ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಯಾರಾದರೂ ಹೇಳ್ರಿ, ಜವಾಬ್ದಾರಿ ಎಲ್ಲಿದೆ ಹೇಳ್ರಿ? ನನ್ನ ಮೇಲಿದೆ. ಸನ್ಮಾನಿಸ್ರಿ, ದೇವರ ಆಲಯವನ್ನು ಸನ್ಮಾನಿಸ್ರಿ. ನಿಮಗೆ ಸಣ್ಣ ಕೆಲಸ ಕೊಟ್ಟರು, ಸಣ್ಣ ಕೆಲಸ, ಭಾಳ ಜನ ನೀವು ಸಣ್ಣ ಕೆಲಸ ನೀವು ಅದೇನೋ ಅಂತ ಅಂದ್ಕೊಳ್ತೀರಾ. ಫಸ್ಟ್ ಟೈಮ್ ಟು ಟೈಮ್ ಕರೆಕ್ಟಾಗಿ ಬನ್ನಿರಿ, ಸಾಕು. ಅದಕ್ಕಿಂತ ದೊಡ್ಡ ಸನ್ಮಾನ ಯಾವುದೂ ಇಲ್ಲ ರೀ. ರೈಟ್ ಟೈಮ್ ಸಭೆಗೆ ಬರಬೇಕಾದ್ರೆ ಒಂದು ದಾಹದಿಂದ, ದರ್ಶನದಿಂದ, ಭಾರದಿಂದ ಓಡಿ ಬನ್ನಿರಿ. ಇದು ನನ್ನ ಆಲಯ, ನಾನು ಇವತ್ತು ದೇವರನ್ನು ಸಂದರ್ಶಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ, ಆ ದೇಹದಲ್ಲಿ ನಾನು ಸೇರ್ಲಿಕ್ಕೆ ಹೋಗ್ತಾ ಇದ್ದೇನೆ. ಕ್ರಿಸ್ತನ ದೇಹದಲ್ಲಿ ಇವತ್ತು ನನಗೊಂದು ಪಾಲು ಕೊಡ್ತಾ ಇದ್ದಾರೆ. ಕ್ರಿಸ್ತನ ದೇಹವೆಂಬ ಈ ಸಭೆಯಲ್ಲಿ ನಾನು ದೇವರನ್ನು, ಭೂಮಿ ಆಕಾಶನ ಉಂಟು ಮಾಡಿದ ಸರ್ವೇಶ್ವರನಾದ ಕರ್ತನ ನಾನು ಆರಾಧಿಸ್ತಾ ಇದ್ದೇನೆ ಎಂಬುದಾಗಿ, ಆರಾಧಿಸುವ ಯೋಗ್ಯತೆಯನ್ನು ದೇವರು ನನಗೆ ಕೊಟ್ಟಿದ್ದಾನೆಂಬ ಹಂಬಲದಿಂದ ಇವತ್ತು ನಾವು ಓಡಿ ಬರಬೇಕಾಗಿದೆ. ದ ಫಸ್ಟ್ ಹೇಳ್ತದೆ, ಈ ಕ್ರಿಸ್ತನ ದೇಹವೆಂಬತಕ್ಕಂಥ ಈ ಒಂದು ಸಭೆಗೆ ಮೊದಲನೇದಾಗಿ ಆ್ಯಕ್ಟ್ಸ್ ಅಪೊಸ್ತಲರ ಕೃತ್ಯ 20:28 ಹೇಳ್ತದೆ, ಈಸ್ ಎ ಪರ್ಚೇಸರ್. ಇದು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ. ಪ್ರೈಸಲೋ ಹೇಳ್ರಿ, ಏನಾಗಿದೆ ಇದು? ನೀವು ಹೇಳ್ರಿ, ಎಲ್ಲರೂ ಹೇಳ್ರಿ. ಯಾವ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ? ಓದ್ರಿ ಅದನ್ನು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ ಕರೀತಾ ಇದೆ. ಇದು ದೇವರ ಸ್ವಂತ ರಕ್ತವನ್ನು ಸುರಿಸಿ ಇದನ್ನು ಸಂಪಾದಿಸಿಕೊಂಡಿದ್ದಾರೆ. ಇದನ್ನು ದೇವರು ಸೈತಾನನ ಬಂಧನದಿಂದ, ಸೈತಾನನ ವಶದಿಂದ ದೇವರು ಇವತ್ತು ನಮ್ಮನ್ನು ಸಂಪಾದಿಸಿಕೊಂಡಂಥ ಸಭೆ ದೇವರ ಸಭೆ ಆಗಿದೆ. ಇದು ರವಿ ಪಾಸ್ಟ್ ರಕ್ತ ಸುರಿಸಿದಲ್ಲ,
ನಮ್ಮ ಕರ್ತನಾದ ಯೇಸು ಸ್ವಾಮಿ ರಕ್ತ ಸುರಿಸಿ ಈ ಸಭೆಯನ್ನು ಸಂಪಾದಿಸಿಕೊಂಡಿದ್ದಾರೆ. ಮೊದಲನೇದಾಗಿ ಬಾಡಿ ಆಫ್ ಕ್ರೈಸ್ಟ್ ಅಂತ ಹೇಳಬೇಕಾದ್ರೆ ಇಟ್ಸ್ ಆಲ್ರೆಡಿ ಪರ್ಚೇಸ್ಡ್, ಇದು ಕೊಳ್ಳಲ್ಪಟ್ಟಿದೆ. ಆಮೇನ್. ದೆನ್ ಎರಡನೇದಾಗಿ ಇಲ್ಲಿ ನಾವು ಏನು ಓದ್ತೇವೆ, ಎರಡನೇದು ಈಸ್ ಅ ಬಿಲ್ಡರ್. ಓಕೆ, ಇದನ್ನು ಯಾರು ಕಟ್ಟಿರೋದು? ಇದು ಮತ್ತಾಯ 16:18 ಹೇಳ್ತಿದೆ, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಈ ಬಂಡೆ ಮೇಲೆ ನನ್ನ ಸಭೆ ನಾನು ಕಟ್ಟುವೆನು. ದೇವರು ಹೇಳಿರೋದು ಇದು, ನಾನು ಕಟ್ತೇನೆ. ಐ ವಿಲ್ ಬಿಲ್ಡ್. ನಾನು ಕಟ್ತೇನೆ. ಪಾತಾಳ ಲೋಕದ ಬಲವಾದ ಏನ್ ಮಾಡ್ಲಾರ್ದು? ಜೋರಗೋಡ್ರಿ, ಏನು ಸೋಲಿಸಲಾರದು. ಪಾತಾಳ ಲೋಕದ ಬಲವು, ಸೈತಾನನ ಶಕ್ತಿಗಳು, ಯಾವ ಅಧಿಕಾರಿಗಳು, ಅಂಧಕಾರದ ಶಕ್ತಿಗಳು ಸೋಲಿಸಲಾರದೇ ಇರುವಂತ ದೇವರ ಸಭೆ ಇದಾಗಿದೆ ರೀ. ಈ ಸಭೆಯನ್ನು ಸ್ವಾಮಿ ತನ್ನ ರಕ್ತದಿಂದ ಸ್ಥಾಪಿಸಿ, ವಾಕ್ಯವೆಂಬ ಬಂಡೆ ಮೇಲೆ, ಕ್ರಿಸ್ತನೆಂಬ ಬಂಡೆಯ ಮೇಲೆ, ಪವಿತ್ರಾತ್ಮನೆಂಬ ಬಂಡೆಯ ಮೇಲೆ ಸಭೆಯು ಕಟ್ಟಲ್ಪಟ್ಟು, ಆ ಸಭೆ ಒಳಗಡೆ ಪಾಪಿಗಳು, ಅಯೋಗ್ಯರಾದಂಥ ನನ್ನನ್ನು ನಿನ್ನನ್ನು ಯೋಗ್ಯತೆಯ ಧನ್ಯತೆಯನ್ನು ಮಾಡಿ ತಾನು ನಮ್ಮನ್ನು ಕೂರಿಸಿದ್ದಾನ್ರಿ. ಹಾಗಾದರೆ ದೇವರ ಸಭೆಯ ವಿಷಯದಲ್ಲಿ ಎಷ್ಟು ನಾವಿದ್ದೇವೆ? ದಾವೀದನೇ ಹೇಳ್ತಾನೆ, ಅರಸನಾದ ದಾವೀದನು, ಕರ್ತನೇ, ನಿನ್ನ ಆಲಯದ ಅಭಿಮಾನವು ನನಗೆ ಬೆಂಕಿಯೋಪಾದಿಯಲ್ಲಿ ನನ್ನ ದಹಿಸ್ತಾ ಇದೆ, ಅಗ್ನಿಯೋಪಾದಿಯಲ್ಲಿ ನನ್ನ ದಹಿಸ್ತಾ ಇದೆ. ಸಾವಿರಾರು ದಿನಗಳು ಆ ಅನ್ಯರು ದುಷ್ಟರ ಜೊತೆಗೆ ಇರುವುದಕ್ಕಿಂತ ನಿನ್ನ ಮಂದಿರದ ಆವರಣದಲ್ಲಿ ಒಂದು ದಿನ ಕಳೆಯುವುದು ಲೇಸ ಅಂತ ಹೇಳ್ತಾನೆ. ಒನ್ ಡೇ ಕಳೆಯುವುದು. ಯಾಕಂದರೆ ಪಾತಾಳ ಲೋಕದ ಬಲವು ಸೋಲಿಸಲಾರದೇ ಇರುವಂಥ ಸಭೆನ ದೇವರು ಕಟ್ಟಿದ್ದಾನೆ. ಆಮೇನ್. ಇಟ್ಸ್ ಅ ಮೂರನೇದು ಹೇಳ್ತಿದೆ, ಇಟ್ಸ್ ಅ ಓನರ್. ಈ ಸಭೆಗೆ ಯಾರಾಗಿದ್ದಾನೆ? ವಾಕ್ಯ ಹೇಳ್ತದೆ, ನೀವಂತೂ ಕ್ರಿಸ್ತನವರು. ಕ್ರಿಸ್ತನ ಯಾರಾಗಿದ್ದಾನೆ? ದೇರ್ ಇಸ್ ಎ ಗಾಡ್ ಆ್ಯಂಡ್ ಕ್ರೈಸ್ಟ್, ದೇ ಆರ್ ದ ಓನರ್. ದೇ ಆರ್ ದ ಓನರ್. ಅವ್ರು ಯಾರಾಗಿದ್ದಾರೆ ಈ ಸಭೆಗೆ? ದೇ ಆರ್ ದ ಓನರ್. ಐ ಆಮ್ ನಾಟ್ ಓನರ್ ಆಫ್ ದಿಸ್ ಚರ್ಚ್. ನಾನು ಈ ಸಭೆ ಓನರ್ ಅಲ್ಲ ರೀ. ಓಕೆ, ಅಲ್ಲಿ ಇನ್ನೂ ಮುಂದೆ ಹೇಳ್ತಿದೆ ನೋಡ್ರಿ, ವಾಕ್ಯ ಹೇಳ್ತಿದೆ, ಕೊಲಿಸ 1:15-16 ಹೇಳ್ತಿದೆ, ಆತನು ಅದೃಶ್ಯನಾದ ದೇವರು, ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು, ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂ ಪರಲೋಕಗಳಿರುವ ದೃಶ್ಯವಾದಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವು ಸೃಷ್ಟಿಸಲ್ಪಟ್ಟಿದೆ. ಹಾಗಾದರೆ ಸಭೆ ಯಾರಿಗೋಸ್ಕರ ಸೃಷ್ಟಿಸಲ್ಪಟ್ಟಿದೆ? ಕ್ರಿಸ್ತನ. ದೇವರಿಗೋಸ್ಕರವು, ಕ್ರಿಸ್ತನಿಗೋಸ್ಕರವು. ಆಮೆನ್. ಹಾಗಾದರೆ ಇದರ ಓನರ್ ಯಾರಾಗಿದ್ದಾರೆ? ಕ್ರಿಸ್ತನ. Who is the owner of this church? ಕ್ರಿಸ್ತನಾಗಿದ್ದಾನೆ. Praise the Lord. Praise the Lord. It's the Lord Jesus Christ. Somebody say amen. Hallelujah. ಕ್ರಿಸ್ತನು ಈ ಸಭೆಯ ಓನರ್ ಆಗಿದ್ದಾನ್ರಿ. Yes Lord. I am not owner, you are not owner. ಯಾಕಂದ್ರೆ ಆತನೇ ತನ್ನ ರಕ್ತವನ್ನು ಸುರಿಸಿ ಈ ಬಂಡೆ ಮೇಲೆ, ಕ್ರಿಸ್ತನೆಂಬ ಬಂಡೆ ಮೇಲೆ ತನ್ನ ಸಭೆನ ಇವತ್ತು ದೇವರು ಕಟ್ಟಿ ಆತನೇ ಅದಕ್ಕೆ ಓನರ್ ಆಗಿದ್ದಾನೆ. ಆಮೆನ್. ಇನ್ನೊಂದು ಓಡಬೇಕಾದ್ರೆ ಇಸ್ ಅ ಸೇವಿಯರ್. ಆತನೇ ಇದನ್ನು ರಕ್ಷಿಸುವವನಾಗಿದ್ದಾನೆ, ಇದರ ರಕ್ಷಕ ಆತನಾಗಿದ್ದಾನೆ, ಇದರ ಪೋಷಣೆ ಆತನಾಗಿದ್ದಾನೆ. ಇಲ್ಲಿ ಬರುವ ಪ್ರಾರ್ಥನೆ ಮಾಡುವಂಥ ಪ್ರತಿ ಒಬ್ಬೊಬ್ಬರಿಗೂ ರಕ್ಷಿಸುವ ರಕ್ಷಕನಾಗಿ ಆತನು ಕಾಣಿಸಿಕೊಂಡಿದ್ದಾನೆ. ಏನು ಹೇಳ್ತಿದೆ ವಾಕ್ಯ? ಹೋದ್ರಿ, ಕ್ರಿಸ್ತನು ಯಾರಾಗಿದ್ದಾನಂತೆ? ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ನಿಮ್ಮನ್ನು ರಕ್ಷಿಸುವುದಿಲ್ಲ ಈ ಸಭೆಯಲ್ಲಿ. ನಾನೊಬ್ಬ ಜಸ್ಟ್ ಈ ಸಭೆಯ ಒಬ್ಬ ಪರಿಚರ್ಯಕ ಅಷ್ಟೇ. ನಾನು ಒಬ್ಬ ಈ ಸಭೆಯ ಸೇವಕ ಅಷ್ಟೇ. ನಾನು ಒಬ್ಬ ಈ ಸಭೆಯ ಕೂಲಿ ಆಳ ಅಷ್ಟೇ ರೀ. ಈ ಕೂಲಿ ಆಳಿಗೆ ಸ್ವಲ್ಪ ವಾಕ್ಯದ ಜ್ಞಾನವನ್ನು, ರೇಮ ವಾಕ್ಯಗಳನ್ನು, ಲೋಗೋಸ್ ವಾಕ್ಯಗಳನ್ನು, ರೆವಲ್ಯೂಷನ್ಗಳನ್ನು ಅನುಗ್ರಹಿಸಿ ಈ ವಾಕ್ಯದಿಂದ ಸಭೆಯನ್ನು ಬೋಧಿಸಿ ಇದನ್ನು ಪೋಷಣೆ ಮಾಡುತ್ತಾ ಓಕೆ ಇವರನ್ನು ರಕ್ಷಣೆಯಲ್ಲಿ ನಡೆಸೆಂಬ ಸಣ್ಣ ಕೆಲಸವನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಬಟ್ ಅಲ್ಟಿಮೇಟ್ಲಿ ಈ ಸಭೆಯ ರಕ್ಷಕನು ನಾವು ಆರಾಧಿಸುವ ಕ್ರಿಸ್ತನು ಮಾತ್ರ ಆಗಿದ್ದಾನೆ. ಆಮೇನ್. ಸಭೆಯ ಯೋಗ್ಯತೆ ಇವತ್ತು ನೀವು ತಿಳ್ಕೊಳ್ತಾ ಇದ್ದೀರಿ, ನೀವು ಧನ್ಯರು. ಆಮೇನಲ್ರಿ. ಸಭೆಯ ಯೋಗ್ಯತೆ ನೀವು ತಿಳ್ಕೊಳ್ತಾ ಇದ್ದೀರಿ. ನೀವು ಆ ಯೋಗ್ಯತೆಯನ್ನು ಪ್ರಕಟಪಡಿಸುವ ಪವಿತ್ರಾತ್ಮನಾದ ದೇವರು ಇವತ್ತು ಇಲ್ಲಿ ಸಂಚರಿಸ್ತಾ ಇದ್ದಾನೆ. ಪವಿತ್ರಾತ್ಮನಾದಂಥ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಸಂಚರಿಸಿ, ಹಲೋ ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನೀನು ಕೂತ್ಕೊಂಡಿರುವುದು ಏನು ಸ್ಥಳ ಇದೆ ಎಂಬುದಾಗಿ ಇದರ ಯೋಗ್ಯತೆ, ಇದರ ಮಹಿಮೆ, ಇದರ ಮಹತ್ವ, ಇದರ ಪ್ರಕಟಣೆಯನ್ನು ಪವಿತ್ರಾತ್ಮನ ಇವತ್ತು ನಮಗೆ ತಿಳಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಇದು ಒಂದು ಸಂದೇಶವನ್ನು ಸಾರುವಂಥ ಸಭೆ ಆಗಿದೆ ರೀ. ವಾಕ್ಯ ಹೇಳ್ತದೆ,
ಚದುರಿ ಹೋದವರು ಅಲ್ಲಲ್ಲಿ ಹೋಗಿ ಏನು ಮಾಡ್ತಾ ಇದ್ರಂತೆ? ಅವರು ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಅವರು ಸುವಾರ್ಥ ವಾಕ್ಯವನ್ನು ಸಾರೋದಕ್ಕಿಂತ ಮುಂಚೆ ದೇವರ ಆಲಯದ ಯೋಗ್ಯತೆ ಅವ್ರಿಗೆ ಗೊತ್ತಾಯಿತು. ನಿನ್ನ ರಕ್ಷಣೆಯ ಸ್ಥಾನ ಯಾವುದಂದಾಗ ಅವ್ರಿಗೆ ಗೊತ್ತಾಯಿತು. ಆ ರಕ್ಷಣೆಯ ಸ್ಥಾನವನ್ನು ಹೋಗಿ ಎಲ್ಲ ಕಡೆ ಹೋಗಿ ಅವ್ರು ಸುವಾರ್ಥ ವಾಕ್ಯವನ್ನು ಸಾರಿದನು. ಆ ರೀತಿಯಾಗಿ ಫಿಲಿಪ್ಪನು ಕೂಡ ಸಮಾರ್ಯ ಎಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಏನು ಮಾಡಿದಂಥವನು ಪ್ರಕಟಿಸಿದನು. ಆಮೇಲೆ ಏನಾಯ್ತಲ್ಲೂ? ದೇವರ ರಾಜ್ಯದ ವಿಷಯದಲ್ಲಿ, ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿ ಶುಭ ವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಎಲ್ಲರೆಡೆ ನಂಬಿ ಏನ್ ಮಾಡಿದ್ರಂತೆ? ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಒಂದ್ಸತಿ ಹೆಂಗ್ ಮಾಡ್ರಿ? ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಏನ್ ಮಾಡ್ಕೊಂಡ್ರು ಅವರು? ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಸಭೆಯು ರಕ್ಷಣೆಯನ್ನ, ದೀಕ್ಷಾ ಸ್ಥಾನವನ್ನ, ನಿತ್ಯ ಜೀವವನ್ನ ಬೋಧಿಸುವಂಥದ್ದು, ಪ್ರಕಟಿಸುವಂಥದ್ದು ಸೌಭಾಗ್ಯವನ್ನು ದೇವರು ತನ್ನ ಸಭೆ ಕೊಟ್ಟಿದ್ದಾನ್ರಿ. ಹಲ್ಲೆಲೂಯಾ. ಇನ್ನು ನಾನು ಮುಂದಾಗಿ ಹೋಗ್ತೇನೆ ರೀ. ಇಸ್ ಅ ರೀಕನ್ಸಿಲ್ಡ್ ಅಂದರೆ ಸಂಧಾನ ಪಡಿಸಿಕೊಂಡಿದ್ದಾನೆ. ದೇವರ ಆಲಯದಲ್ಲಿ ನಾವು ಕೂತ್ಕೊಂಡು ಬಂದಿದ್ದೀವಲ್ಲ, ಎಷ್ಟು ಜನ ದೇವರ ಆಲಯದಲ್ಲಿ ಕೈ ಎತ್ರಿ ನೋಡೋಣ. ದೇವರ ಆಲಯದಲ್ಲಿ ಜನ ಇದ್ದೀರಿ? ಹಂಗೆ ಇಟ್ಕೊಳ್ರಿ, ಕೈ ಹಂಗೆ ಇಟ್ಕೊಳ್ರಿ. ನಾವಿವತ್ತು ದೇವರ ಆಲಯದಲ್ಲಿ ನಾವಿದ್ದೇವೆ ಅಂದರೆ ನಮ್ಮ ಮೇಲೆ ಇದ್ದ ಎಲ್ಲ ದೋಷವನ್ನು, ದ್ವೇಷವನ್ನು, ಅಸೂಯೆಯನ್ನು, ಪಾಪವನ್ನು, ಶಾಪವನ್ನು, ಜನ್ಮತವಾಗಿ ಬಂದ ಕರ್ಮಗಳನ್ನು, ಕರ್ಮತವಾಗಿ ಮಾಡಿದ ಪಾಪಗಳನ್ನು ಎಲ್ಲವನ್ನು ಆ ಸ್ವಾಮಿ ಶಿಲುಬೆ ಮೇಲೆ ಇಲ್ಲದಂತಾಗಿ ಮಾಡಿ ನಮಗೂ ನಿಮಗೂ ದೇವರಿಗೂ ದೇವರು ನಮಗೆ ಸಂಧಾನ ಪಡಿಸಿಕೊಂಡಿದ್ದಾನೆ, ಸಮಾಧಾನ ಪಡಿಸಿದ್ದಾನೆ, ಸಮಾಧಾನ ಪಡಿಸಿದ್ದಾನೆ, ಸಮಾಧಾನ ಪಡಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಜೊತೆಗೆ ಇವತ್ತು ಸಮಾಧಾನವಾಗಿದ್ದಕ್ಕೆ ದೇವರು ತನ್ನ ನಮ್ಮನ್ನು ನಿಲ್ಲಿಸಿರೋದು. ಒಂದ್ಸರಿ ಹೇಳಿದ ಕೈಗಳನ್ನೆತ್ತಿ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾರಿಗಾದ್ರೂ ಅರ್ಥ ಆಗ್ತೈತೆ ಸಂದೇಶ? ವಾ, ಅರ್ಥ ಆಗ್ತೈತೆ ಅಂದರೆ ಪವಿತ್ರಾತ್ಮ ನಿನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಜನರಿಗೆ ಅರ್ಥ ಆಗ್ತೈತೆ? ಈಗ ಹೇಳ್ರಿ, ನನ್ನ ಕೈಗಳನ್ನ ಎತ್ತಿ. ಎಷ್ಟು ಜನರಿಗೆ ನನ್ನ ದೇವ್ರ ವಾಕ್ಯ ಅರ್ಥ ಆಗ್ತೈತೆ? ಅರ್ಥ ಆಗಿದೆ, ಪವಿತ್ರಾತ್ಮ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಹಾಗಾದರೆ ನೀನು ಆ ಪವಿತ್ರಾತ್ಮನೇ ಒಪ್ಪಿಸಿಕೊಡು. ಸಭೆಯ ಯೋಗ್ಯತೆ ಕುರಿತಾಗಿ ಯಾವತ್ತೂ ಕೂಡ ಅನ್ಯತಾ ಭಾವಿಸ್ಬೇಡ್ರಿ. ಸಭೆಯ ಯೋಗ್ಯತೆ ಕುರಿತಾಗಿ ಎಂದಿಗೂ ಕೂಡ ಮಾತನಾಡಬೇಡ್ರಿ. ಸಭೆ ನಮ್ಮನ್ನು ಯಾವಾಗಲೂ ಸಮಾಧಾನ ಪಡಿಸಿಕೊಳ್ಳುವಂಥದ್ದಾಗಿದೆ. ನನ್ನ ಮೇಲಿರುವಂಥ ಭಾರನೂ ಕೂಡ ಅದೇ ಆಗಿದೆ. ವಾಕ್ಯ ಸುಳ್ಳಲ್ಲ. ದೇವರು ನಮಗೇನು ಮಾಡಿದ್ದಾನೆ? ಎಫೆಸ 2:16 ಹೇಳ್ತಿದೆ, ಸಮಾಧಾನ ಪಡಿಸಿದ್ದಾನೆ. ದೇವರ ಸಭೆಯು ನಮ್ಮನ್ನೆಲ್ಲರನ್ನು ಸಮಾಧಾನ ಪಡಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಬಿದ್ದು ಹೋದವ್ರನ್ನ, ನೋವಾಗಿವ್ರನ್ನ ಎಲ್ಲರನ್ನೂ ಜೊತೆಯಾಗಿ ಮತ್ತೆ ತಿರುಗಿ ಕಟ್ಟುವಂಥ ಸಭೆ ಆಗಿದೆ ರೀ. ಎಲ್ಲರನ್ನು ಕಟ್ಟುವಂಥ ಸಭೆ ಆಗಿದೆ. ಪ್ರೈಸ್ ದಿ ಲಾರ್ಡ್. ಮುಂದೆ ಹೋಗ್ತೀನಿ. ಇನ್ನು ಏನು ಹೇಳ್ತಿದೆ? ಅಕ್ಸೆಪ್ಟಬಲ್ ಪ್ರೇಯರ್ಸ್. ಇಲ್ಲಿ ನಮ್ಮ ಪ್ರಾರ್ಥನೆ, ನಾವು ಯಾವಾಗ ಸಂಧಾನವಾಗ್ತೀವಿ, ಸಂಧಾನವಾದ್ರೆ ಮಾತ್ರ ನಮ್ಮ ಪ್ರಾರ್ಥನೆ ಕೇಳ್ತದೆ. ವಾಕ್ಯ ಹೇಳ್ತಿದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಏನು ಬೇಕಾದರೂ, ಏನು ಬೇಕಾದರೂ, ಜೋರಗಡೆ ಏನು ಬೇಕಾದರೂ, ಏನು ಬೇಕಾದರೂ, ಜೋರಗಡೆ ಏನು ಬೇಕಾದರೂ, ಏನು ಬೇಕಾದರೂ. ಆದರೆ ಹುಚ್ಚು ಚೆನ್ನಾಗಿ ಕೇಳಂಗಿಲ್ಲ. ಏನು ಬೇಕಾದ್ರೂ ಅಂದ ಮತ್ತೆ ಸ್ವಾಮಿ ಏನು ಬೇಕಾದ್ರೂ ಅಂತ ಹೇಳಿಯ. ಓಕೆ, ನಾಳೆ ನಾನು ಹೆಲಿಕಾಪ್ಟರ್ ಖರೀದಿ ಮಾಡ್ತಾಯಿದ್ದೀನಿ ಅಂತಂದರೆ ದೇವ್ರು ಹೇಳ್ತಾನೆ, ಫಸ್ಟ್ ನೀನು ಗಾಡಿ ಪೆಟ್ರೋಲಿಗೆ ದುಡ್ಡು ಕೊಡ್ತೀನಿ, ಗಾಡಿ ಫಸ್ಟ್ ಪೆಟ್ರೋಲ್ ಹಾಕ್ಸ ನೀನು, ಆಮೇಲೆ ಹೆಲಿಕಾಪ್ಟರ್ ತಗೊತೀನಿ. ಅಥವಾ ಫಸ್ಟ್ ನಿಮ್ಮ ಮನೆ ತೊಗೊಂಡು ಹೆಲಿಪ್ಯಾಡ್ ನಿರ್ಮಿಸು. ರೈಟ್, ಕರೆಕ್ಟ್ ಅಲ್ಲ? ದೇವರ ಚಿತ್ತಕ್ಕನುಗುಣವಾಗಿ ದೇವರು ನಮಗೆ ತನ್ನ ಸಮಯದಲ್ಲಿ ಎಲ್ಲವನ್ನು ಕೊಡುವನಾಗಿದ್ದಾನೆ. ನಾವು ಯಾವಾಗ ದೇವ್ರ ಜೊತೆಗೆ ಸನ್ಮಾನಿಸ್ತೇವೋ, ಯಾವಾಗ ದೇವರ ಆಲಯವನ್ನು ನೀವು ಸನ್ಮಾನಿಸ್ತೀರೋ, ದೇವರ ಆಲಯದ ಅಭಿಮಾನವು ಯಾವಾಗ ನಿಮ್ಮ ಜೀವಿತದಲ್ಲಿ ಇರ್ತದೋ, ಖಂಡಿತವಾಗಿ ಈ ಆಲಯದಲ್ಲಿ ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುವನಾಗಿದ್ದಾನೆ ರೀ. ಆಮೇನ್. ದರ್ ಇಸ್ ಅ ಸಾಲ್ವೇಷನ್. ಓಕೆ, ಇನ್ನು ಮುಂದೆ ಕೂಡ ಹೇಳ್ತಿದೆ ಇಲ್ಲಿ ರಕ್ಷಣೆಯು ಏನಾಗಿದೆ ಅಂತೆ. 2 ತಿಮೋಥಿ ಚಾಪ್ಟರ್ 2:10 ಹೇಳ್ತಿದೆ, ಆದ ಕಾರಣ ದೇವರು ಆರಿಸಿಕೊಂಡವರು ನನ್ನ ಕೂಡ ಕ್ರಿಸ್ತ ಯೇಸುವಿನಲ್ಲಿರುವ ರಕ್ಷಣೆಯನ್ನು ನಿತ್ಯ ಕ್ರಿಸ್ತ ಯೇಸುವಿನಲ್ಲಿರುವ ರಕ್ಷಣೆಯನ್ನು ನಿತ್ಯ ಪ್ರಭಾವ ಸಹಿತವಾಗಿ ಹೊಂದಬೇಕೆಂದು ನಾನು ಅವರಿಗೋಸ್ಕರ ಎಲ್ಲವನ್ನು ತಾಳಿಕೊಳ್ಳುತ್ತೇನೆ. ಸಭಾಪಾಲಕರು ತಾಳಿಕೊಳ್ಳುವ ವಿಷಯ ಏನಂದರೆ ನಿಮ್ಮ ರಕ್ಷಣೆಗೋಸ್ಕರ, ಆ ರಕ್ಷಣೆ ಪ್ರಭಾವಕ್ಕೋಸ್ಕರ. ರಕ್ಷಣೆ ವ್ಯರ್ಥ ಆಗಬಾರ್ದು, ಸಾರಲ್ಪಟ್ಟ ವಾಕ್ಯ ವ್ಯರ್ಥ ಆಗಬಾರ್ದು, ಬೋಧಿಸಲ್ಪಟ್ಟ ಒಂದೊಂದು ಬೋಧನೆಗಳು ಕೂಡ ವ್ಯರ್ಥವಾಗಬಾರ್ದು. ಎಲ್ಲವೂ ಕೂಡ ಅದು ವ್ಯರ್ಥವಾಗದೆ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಬೇಕಾಗಿದೆ. ಆಮೇನ್.
ನಿಮ್ಮ ರಕ್ಷಣೆಯು ಎಲ್ಲಿ ಕಾಣಬೇಕಾಗಿದೆ? ದೇವರ ನಿತ್ಯ ಪ್ರಭಾವದಲ್ಲಿ ನಿಮ್ಮ ರಕ್ಷಣೆ ಕಾಣಬೇಕಾಗಿದೆ. ಅದಕ್ಕೋಸ್ಕರ ದೇವರು ನಮ್ಮನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿಟ್ಟಿದ್ದಾನೆ. ದೇವರು ನಮಗೆ ಎಂಗೇಜ್ಮೆಂಟ್ ಮಾಡಿ ದೇವರು ನಮಗೆ ಇಟ್ಟಿದ್ದಾನೆ. ವಿ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ. ನಮಗೆ ಸಭೆ ಜೊತೆಗೂ ನಿಮಗೂ ಎಂಗೇಜ್ಮೆಂಟ್ ಆಗಿದೆ. ಬೇಕೆಂದು ಮಾಡುವ ಎಲ್ಲ ಪಾಪಗಳು ನಿಮ್ಮ ಒಡಂಬಡಿಕೆಯನ್ನು ಮುರಿಯುವಂಥದ್ದಾಗಿದೆ, ಸಭೆಯನ್ನು ದೂಷಿಸುವಂಥದ್ದಾಗಿದೆ, ಸಭೆಯನ್ನು ಅಲ್ಲಗಳೆಯುವಂಥದ್ದಾಗಿದೆ, ಕ್ರಿಸ್ತನ ದೇಹಕ್ಕೆ ಚ್ಯುತಿ ತರುವಂಥದ್ದಾಗಿದೆ, ಕ್ರಿಸ್ತನ ದೇಹಕ್ಕೆ ಕಳಂಕ ತರುವಂಥದ್ದಾಗಿದೆ. ಹಾಗಿದ್ಮೇಲೆ ದೇವರು ಜಲಪ್ರಳಯವನ್ನು ತಂದು ಸಮಸ್ತವನ್ನೇ ನಾಶ ಮಾಡಿದಂಥ ದೇವರು ನಿಮ್ಮನ್ನು ಯಾವ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ ರೀ. ಆ ದಿನದಲ್ಲಿ ಏಸಯ್ಯ ಬಾಗಿಲು ತೆಗಿ ಅಂತ ಹೇಳಿದ್ರೆ ನೀನು ಯಾರಪ್ಪ ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಹೇಳ್ತಾರೆ ದೇವರು. ಅದಕ್ಕಿಂತ ದೊಡ್ಡ ಭಯಂಕರವಾಗಿರುವಂಥ ಸಂಗತಿ ಇನ್ನೊಂದಿಲ್ಲ ರೀ. ಹಲ್ಲೆಲೂಯಾ. ಸಭೆಯು ಯಾಕೆ ತಾಳ್ಕೊಳ್ತಾ ಇದೆ? ಕ್ರಿಸ್ತನ್ ಯಾಕೆ ತಾಳ್ಕೊಳ್ತಾ ಇದೆ? ಸಭಾಪಾಲಕರು ನಾವು ಯಾಕೆ ತಾಳ್ಕೊಳ್ತಾ ಇದ್ದೀವಿ ಅಂದರೆ ನಿಮ್ಮ ರಕ್ಷಣೆಯ ಪ್ರಭಾವವನ್ನು ನೀವು ಸಂಪಾದಿಸಿಕೊಳ್ಬೇಕಾಗಿದೆ. ಇದು ನಿಮ್ಮೆಲ್ಲರ ಮೇಲೆ ಇರುವಂಥ ಜವಾಬ್ದಾರಿ ಇದಾಗಿದೆ. Somebody say praise the Lord. Then the redemption, the church is called redemption. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಏನು ಹೇಳ್ತಿದೆ ಅದು ಹೋದ್ರಿ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ, ನೋಡ್ರಿ, ದೇವರು ನಮ್ಮನ್ನು ಜೋರಗಡೆ ನಮ್ಮನ್ನು ಜೋರಗಡೆ ನನ್ನನ್ನು ಹಿಂಗೆ ಮುಟ್ಟಿ ಹೇಳ್ರಿ, ನನ್ನನ್ನು ನಿಮ್ಮ ಪಕ್ಕದಲ್ಲಿ ನೋಡ್ರಿ, ನಿಮ್ಮನ್ನು ದೇವರು ನಮ್ಮನ್ನು, ಈಗ ಹೇಳ್ರಿ, ನಮ್ಮನ್ನು ಏನಂತೆ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಯಾವ ರಾಜ್ಯದೊಳಗೆ ಸೇರಿಸಿದನು? ತನ್ನ ಪ್ರಿಯ ಕುಮಾರನ. ಇದೇ ರಾಜ್ಯ. ಇವಾಗ ನಾವೇನು ಸೇರಿ ಬಂದಿದ್ದೇವಲ್ಲ, ದೇವರ ಸಭೆ ಎಂಬ ಈ ರಾಜ್ಯದೊಳಗೆ ಇವತ್ತು ನಮ್ಮನ್ನೆಲ್ಲರನ್ನು ದೇವರು ಇವತ್ತು ಸೇರಿಸಿದ್ದಾನೆ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಏನಾಗಿತ್ತು? ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ನಮ್ಮ ಪಾಪಗಳು ಪರಿಹಾರವಾಗಿದ್ದಾರೆ. ಪಾಪ ಪರಿಹಾರವಾಗೋದಕ್ಕೋಸ್ಕರ ಯಾವುದೋ ಯಜ್ಞ, ನೈವೇದ್ಯ, ಯಾವುದೋ ನೀರಲ್ಲಿ ಮುಳುಗುವಂಥದ್ದು, ಎಲ್ಲೋ ಹೋಗಿ ಭಕ್ತಿ ಮಾಡುವಂಥದ್ದಲ್ಲ ರೀ. ನಮಗೆ ಪಾಪ ಪರಿಹಾರ ಇರೋದು ಒಂದೇ ಒಂದು ಸ್ಥಳ, ಅದು ದೇವರ ಆಲಯ. ಆ ಆಲಯದಲ್ಲಿರುವ ಕ್ರಿಸ್ತನು, ಆ ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗ್ತಿದೆ ರೀ. ಹಲ್ಲೆಲೂಯಾ. ಹಾಗಾದರೆ ದೇವರ ಸಭೆ ಇದೆಲ್ಲ ನಮಗೆ ಇವತ್ತು ಏನಾಗಿದೆ? ಸಂಪಾದಿಸಿಕೊಂಡಿದೆ. ಆಮೇಲೆ ನೆಕ್ಸ್ಟ್ ಮುಂದೆ ಹೇಳ್ತಿದೆ ಅಂದರೆ ಇಟ್ಸ್ ಎ ಫ್ರೂಟ್ಫುಲ್ ಲೈಫ್. ಮುಂದೆ ಹೇಳ್ತಿದೆ, ಹೋದ್ರಿ ಅದನ್ನು. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ನಾನೇ ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಓಕೆ, ನಾನೇ ದ್ರಾಕ್ಷಿ ಬಳ್ಳಿ, ಐ ಆಮ್ ದ ಗುಡ್ ವೈನ್. ಒಳ್ಳೆ ದ್ರಾಕ್ಷಿ ಬಳ್ಳಿ. ನೀವೇನಾಗಿದ್ದೀರಿ? ಕೊಂಬೆ. ಒಬ್ಬ ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಏನಾಗುವನು? ಅವನು ಫಲ ಕೊಡುವಂಥ ಕೃಪೆಯನ್ನು ದೇವರು ಸಭೆಯಲ್ಲಿ ತಂದಿಟ್ಟಿದ್ದಾನೆ. ಅದರಿಂದ ನೀವು ನನ್ನನ್ನು ಬಿಟ್ಟು ಏನು ನಾವು ಫಲ ಕೊಡಬೇಕಾದ್ರೆ ಕ್ರಿಸ್ತನಲ್ಲಿ, ಆತನ ದೇಹದಲ್ಲಿ, ಆತನ ಸಭೆಯಲ್ಲಿ ನಾವು ನಾಟಲ್ಪಟ್ಟಿರಬೇಕು. ನಾಟಲ್ಪಟ್ಟಿದ್ರೆ ಮಾತ್ರ ದೇವರು ಇವತ್ತು ನಮ್ಮನ್ನು ಫಲ ಕೊಡುವಾಗೆ ದೇವ್ರು ಮಾಡ್ತಾನೆ. ಹೇಳ್ರಿ, ಒಂದು ನಿಮಿಷ ಎದೆಯನ್ನು ಮುಟ್ಕೊಂಡು ಹೇಳ್ರಿ ನೋಡೋಣ, ಎಷ್ಟು ಜನರು ಫಲ ಕೊಡ್ತಾ ಇದ್ದೀರಾ ನೀವು? ಇಷ್ಟು ವಾಕ್ಯಗಳು, ಕರ್ನಾಟಕದ ಮೂಲೆಗಳಿಂದ ನನಗೆ ಫೋನ್ ಮಾಡ್ತಾರೆ ನನ್ನ ಮೆಸೇಜ್ಗಳನ್ನೆಲ್ಲ ನೋಡಿ. ಪಾಸ್ಟರ್, ನಿಮ್ಮ ಮೆಸೇಜ್ ನಮಗೆ ಭಾಳ ಬ್ಲೆಸ್ಸಿಂಗ್ ಆಗಿತ್ತು ಅಂತಂದೇಳಿ. ಒಬ್ಬ ಸಹೋದರಿ ಮಂಗಳೂರಿಂದ ಅವರು ಫೋನ್ ಮಾಡಿ, ಪಾಸ್ಟರ್ ನಿಮ್ಮ ಮೆಸೇಜ್ ನಾವು ಲೈವಾಗಿ ಕೇಳಬೇಕಂತ ಇದ್ದೀವಿ. ನಾವು ಎಲ್ಲಿ ಬರ್ತಿದ್ದು ನಿಮ್ಮ ಚರ್ಚ್? ನೀವು ಎಷ್ಟು ಜನ ಫಲ ಕೊಡ್ತಾ ಇದ್ದೀವಿ ಹೇಳ್ರಿ ನಾವು? ಇಲ್ಲಾಂದರೆ ನಾನು ಮಾತಾಡಿದೆ, ಇದೇ ಒಂದು ಬೂಟಾಟಿಕೆ ನಾಟಕ ಅಲ್ಲ ರೀ ಸಭೆ ಅನ್ನೋದು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಸೀರಿಯಸ್. ಸಭೆ ಅನ್ನೋದು ಇದು ಬೂಟಾಟಿಕೆ ಮಾಡೋಂಥ ನಾಟಕ ಅಲ್ಲ ರೀ. ಇದು ಯಾರನ್ನೂ ಮೇಲೆ ದ್ವೇಷ ಮಾಡುವಂಥ ಸ್ಥಳ ಅಲ್ಲ. ಇದು ನಮಗೇನು ಅಧಿಕಾರ ಪೊಸಿಷನ್ ಸಿಗಲಿಲ್ಲ ಎಂಬುವಂಥ ಸ್ಥಳ ಅಲ್ಲ. ಇದು ನಾವೆಲ್ಲರೂ ಇಲ್ಲಿ ಕೂಲಿಗಾರರಷ್ಟೇ, ನಾವೆಲ್ಲರೂ ಇಲ್ಲಿ ಕೆಲಸಗಾರರಷ್ಟೇ. ನಾನೊಂದು ಮಾತು ಹೇಳಲ್ಲ, ದೇವರು ನಿಮ್ಮನ್ನು ಕರೆಯೋದಾಗಿದ್ದರೆ ಆ ಯೋಗ್ಯತೆಯನ್ನು ಕೊಟ್ಟೇ ಕೊಡ್ತಾನೆ ದೇವರು. ಆ ಅಭಿಷೇಕವನ್ನು ಕೊಟ್ಟಂಥ ದೇವರು ಆ ಯೋಗ್ಯತೆಯನ್ನು ಕೊಟ್ಟೇ ಕೊಡ್ತಾನೆ ದೇವರು. ಡೋಂಟ್ ವರಿ. ದೆನ್ ಫೈನಲಿ ಬ್ಲೆಸ್ಸಡ್ ಅಟ್ ಡೆತ್. ಮರಣದಿಂದಲೂ ಕೂಡ ನಾವು ಆಶೀರ್ವದಿಸಲ್ಪಡ್ತೇವೆ. ಹಲ್ಲೆಲೂಯಾ.
ಈ ಸಭೆಯಿಂದ ನೀವು ಏನಾದರೂ ಮರಣ ಹೊಂದೋದಾಗಿದ್ರೆ ಡೋಂಟ್ ವರಿ, ಮುಂದೆ ಹೇಳ್ತದೆ ಅವರು ಸಿಂಹಾಸನದ ಮುಂದೆ ಎಲ್ಲಿದ್ದಾರೆ? ಇಲ್ಲಿ ನೀವು ಕಣ್ಮುಸ್ತೀರಾ, ಎಲ್ಲಿ ಕಣ್ ತೆಗಿತೀರಾ? ಜೋರಾಗಿ ಹೇಳಿ, ಇಲ್ಲಿ ಕಣ್ಮುಸ್ತೀರಾ, ಎಲ್ಲಿ ಕಣ್ ತೆಗಿತೀರಾ? ಸಿಂಹಾಸನದ ಮುಂದೆ ಕಣ್ ತೆರಿತೀರಾ. 4 ಜೀವಿಗಳ ಮುಂದೆಯೂ ಹಿರಿಯರ ಮುಂದೆಯೂ ಏನು ಹಾಡ್ತೀರಾ? ಅಲ್ಲಿ ಹೋಗಿ ಹೊಸ ಹಾಡನ್ನು ನೀವು ಹಾಡ್ತೀರಾ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಕಟಣೆ 7ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಹೇಳ್ತದೆ. ಹೋದ್ರೆ ಈಗ ಅದನ್ನು, ಇವುಗಳಾದ ಮೇಲೆ ಈಗೋ ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವ್ರು ಯಾರು? ಸಕಲ ಜನಾಂಗ ಕುಲ ಪ್ರಜೆಗಳವರು, ಜನಾಂಗದವರು, ಕುಲದವರು, ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆಯುಂಟಾದದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಏನು ಮಾಡಿದ್ರಂತೆ? ಆಗ ರಕ್ಷಣೆ ಎಲ್ಲಿ ಉಂಟಾಗಿದ್ದು ಸಿಸ್ಟರ್? ರಕ್ಷಣೆ ಎಲ್ಲಿ ಉಂಟಾಗಿದ್ದು? ಸತ್ತು ಪರಲೋಕಕ್ಕೆ ಹೋಗಿದ ಮೇಲೋ? ಎಲ್ಲಿ? ನೀವಿನ್ನೂ ಭೂಲೋಕದಲ್ಲಿ ನಾವಿನ್ನೂ ಜೀವಿಸ್ತಾ ಇರುವಾಗಲೇ ದೇವರು ಇವತ್ತು ನಮ್ಮನ್ನು ತನ್ನ ಕೃಪೆಯುಳ್ಳ ಹಸ್ತದಿಂದ ದೇವರು ನಮ್ಮನ್ನು ಕರೆದು ದೀಕ್ಷಾ ಸ್ಥಾನದ ಒಡಂಬಡಿಕೆ ಮೂಲಕವಾಗಿ ಈ ಸಭೆಯಲ್ಲಿ ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಯಾರಾದರೂ ಹೇಳ್ರಿ ಆಮೇನ್. ಇದೇನಾಗಿದೆ? ಇದು ಕ್ರಿಸ್ತನ ಇಸ್ ಅ ಬಾಡಿ ಆಫ್ ಕ್ರೈಸ್ಟ್. ಇದು ಕ್ರಿಸ್ತನ ದೇಹವಾಗಿದೆ ರೀ. ಕರ್ತನಿಗೆ ಸ್ತೋತ್ರ ಹೇಳುತ್ತಾ ಆ ಸಭೆಯನ್ನು ಪೋಷಿಸುವುದರಲ್ಲಿ ನಿಮ್ಮಿಂದ ಏನು ಸಹಾಯವಾಗ್ತಿದ್ದೋ ಅದೆಲ್ಲವನ್ನ ಕ್ರಿಸ್ತನ ರಾಜ್ಯಕ್ಕೋಸ್ಕರ, ಕ್ರಿಸ್ತನ ದೇಹದ ಅಭಿವೃದ್ಧಿಗೋಸ್ಕರ ನಾನು ಮಾಡ್ತಿದ್ದೇನೆ ಎಂಬುವ ಸಮರ್ಪಣೆ ತೀರ್ಮಾನದೊಂದಿಗೆ ದೇವರ ಸೇವೆಯಲ್ಲಿ ಮುಂದೆ ಹೋಗ್ರಿ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ. Somebody say amen. Come on, everybody stand up in presence of God.